ಏನಿಲ್ಲ, ರಾಜಸ್ಥಾನ್ ಜೈಪುರಲ್ಲಿ ಇದ್ವಿ. ನಮ್ಮ ಮೇಡಮು ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಮಾಡಿಸ್ಕೊಬೇಕು ಅಂತ ಕರ್ಕೊಂಡ್ ಬಂದಿದ್ದಾಳೆ. ನಾವೀಗ ಮಣಿಹಾರೋಂಕ ರಸ್ತೆದಲ್ಲಿದ್ದೀವಿ. ಇಲ್ಲಿ ತುಂಬಾ ಒಳ್ಳೊಳ್ಳೆ ಬಳೆಗಳು ಸಿಗುತ್ತೆ. ಇದರಲ್ಲಿ ರೆಕ್ಟಾಂಗಲ್ ಶೇಪ್ ಮಾಡಿಸ್ಕೊತಾ ಇದ್ದೀನಿ. ಈ ತರ ನನ್ಗೆಲ್ಲ ವೆಸ್ಟರ್ನ್ ಔಟ್ಫಿಟ್ಸ್ಗೂ ಮ್ಯಾಚ್ ಆಗ್ಬೇಕು ಅನ್ನೋದು ನನ್ನ ಥೀಮು. ಅಂಡ್ ಇಲ್ಲಿ ನೋಡ್ಬೋದು, ಇದು ಎಲ್ಲರೂ ಮಾಡೋ ಅಂತದ್ದಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು. ಸ್ವಲ್ಪ ಏನಾದ್ರು ಜಾಸ್ತಿ ಕಾದ್ಬಿಡ್ತು ಅಂತಂದ್ರು ನೀವು ಹಾಕಿದ ಎಫರ್ಟ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ कितना साल का एक्सपीरियंस है भैया आपको? ಚೈಲ್ಡ್ಹುಡ್. Childhood. Nice. Yeah, basically in Rajasthan, women used to wear these lak bangles for their long marriages. ಸೊ ದಿಸ್ ಇಸ್ ರಾ ಮೆಟೀರಿಯಲ್. It's a original form of lak. ಓಕೆ, ನೋಡಿ ಇಲ್ಲಿ ಗ್ಲಾಸ್ ಪಾಲಿಶಿಂಗ್ ಇದೆ. ಇದು ಹೌದು. ಮೇಲೆ ಲೈಟ್ ರಿಫ್ಲೆಕ್ಟ್ ಆಗ್ತಿರೋದು ನೋಡ್ಬೋದು ನೀವು. ಎಷ್ಟು ಶೈನಿಂಗ್ ಇದೆ, ಸಖತ್ತಾಗಿದೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಏನ್ ಸಮಾಚಾರ? ಏನಿಲ್ಲ, ರಾಜಸ್ಥಾನ್ ಜೈಪುರಲ್ಲಿ ಇದ್ವಿ. ನಮ್ಮ ಮೇಡಮು ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ ಮಾಡಿಸ್ಕೊಬೇಕು ಅಂತ ಕರ್ಕೊಂಡ್ ಬಂದಿದ್ದಾಳೆ. ನೋಡಿ, ಇದು ತಗೊಂಡಿದೀವಿ. ಇದು ಆಕ್ಚುಲಿ ರೆಡಿಮೇಡ್ ಇದು. ಸೊ ಇವಳಿಗೇನೋ ಅಂದ್ರೆ ಇದು ನಮ್ಮಮ್ಮ ಇವರಮ್ಮ ಅವ್ರಿಗೆ ಅಂತ ತಗೊಂಡಿದ್ದಾಳೆ. ಸೊ ನೆಕ್ಸ್ಟ್ ಹ್ಯಾಂಡ್ ಮೇಡ್ ಇವಳು ಮಾಡಿಸ್ಕೊತಾಳಂತೆ. ಬನ್ನಿ, ಅದು ಹೆಂಗಿರುತ್ತೆ ನೋಡೋಣ. ಇವತ್ತು ನಿಮ್ದೇನು ಸಮಾಚಾರ ಇಲ್ಲ ನಂದೇ. ಅಂಡ್ ಅದು ಈ ವಿಶೇಷ ಏನಂತಂದ್ರೆ, ಈ ತರ ಬ್ಯಾಂಗಲ್ ಇಲ್ಲಿ ಮಾತ್ರ ಸಿಗದಾ? ಇಲ್ಲಿ ಮಾತ್ರ ಸಿಗೋದು. ಈ ತರ ಲಾಕ್ ಬ್ಯಾಂಗಲ್ಸ್ ಅಂತ ಕರೀತಾರೆ ಇದನ್ನ. ಹಾ. ನೋಡಿ, ಇಲ್ಲಿದೆ, ತೋರಿಸ್ತೀನಿ. ಈ ತರ ಇಲ್ಲ ಅಂದ್ರೆ ಕಸ್ಟಮೈಸ್ ಮಾಡಿಸ್ಕೋಬಹುದು, ಹೆಂಗ್ ಬೇಕ್ ಹಂಗೆ. ಹೌದು. ನಾವೀಗ ಮಣಿಹಾರೋಂಕ ರಸ್ತೆದಲ್ಲಿದ್ದೀವಿ. ಇಲ್ಲಿ ತುಂಬಾ ಒಳ್ಳೊಳ್ಳೆ ಬಳೆಗಳು ಸಿಗುತ್ತೆ. ತುಂಬಾ ಕಸ್ಟಮೈಸ್ ಬಳೆಗಳು ಇಲ್ಲಿ ಮಾಡಿಸ್ಕೋಬಹುದು. ನಾನು ಸದ್ಯಕ್ಕೆ ನಮ್ಮ ಅಮ್ಮನ್ಗೆ ಮತ್ತೆ ನಮ್ಮ ಅತ್ತೆಗೆ ಅಂತ ಇಷ್ಟು ಬಳೆ ತಗೊಂಡಿದೀನಿ. ತುಂಬಾ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಇದು ನೋಡಿದ್ರೆ ಮಿಂಚು ಅನ್ಸ್ಬೋದು, ಬಟ್ ಇದು ಬಟ್ಟೆಗೆಲ್ಲ ಈ ತರ ಎಲ್ಲ ಏನ್ ಅಂಟಲ್ಲ. ಇದು ಒಳಗಡೆನೆ ಫಿಕ್ಸ್ ಮಾಡಿರ್ತಾರೆ ಅವರು. ತುಂಬಾ ಚೆನ್ನಾಗಿದೆ. ಇಲ್ಲಿ ಬರೋರು ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ನನ್ಗೆ ಎಷ್ಟೋ ದಿನದಿಂದ ತುಂಬಾ ನಂಗೆ ಆಸೆ ಇತ್ತು ಇಲ್ಲಿ ಬಂದು ಕಸ್ಟಮೈಸ್ ಮಾಡಿಸ್ಕೋಬೇಕು ಬೆಳೆಗಳನ್ನ ಅಂತ. ನಮ್ಮ ಮನೆಯವರು ನಮ್ಮ ಆಸೆನ ಈಗ ನೆರವೇರಿಸಿದ್ದಾರೆ. ನಂದು ರೆಫರೆನ್ಸು ಈ ತರ ಬ್ಯಾಂಗಲ್ ಮಾಡಬೇಕು ಅಂತ ಇದ್ದಿದ್ದು, ಬಟ್ ಇದರಲ್ಲಿ ನನಗೆ ಎಲ್ಲಾ ಬಟ್ಟೆಗೂ ಮ್ಯಾಚ್ ಆಗಲಿ ಅಂತ ನಾನು ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿಸ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ರೆಫರೆನ್ಸ್ ಡಿಸೈನ್ ಅವರು ಕೊಟ್ಟಿದ್ದೀನಿ. ಆ ಥರ ಏದೇದೋ ಭಯ, ಇದರಲ್ಲಿ ರೆಕ್ಟಾಂಗಲ್ ಶೇಪ್ ಮಾಡಿಸ್ಕೊತಾ ಇದ್ದೀನಿ. ಈ ತರ ನನಗೆಲ್ಲ ವೆಸ್ಟರ್ನ್ ಔಟ್ಫಿಟ್ಸ್ಗೂ ಮ್ಯಾಚ್ ಆಗಬೇಕು ಅನ್ನೋದು ನನ್ನ ಥೀಮು. ಯಾಕಂದ್ರೆ ನಾನು ಯಾವಾಗಲೂ ಈ ತರ ಜಾಸ್ತಿ ವೇರ್ ಮಾಡ್ತೀನಿ. ಒಂದೇ ಒಂದು ಬ್ಯಾಂಗಲ್ ವೇರ್ ಮಾಡಕ್ ಇಷ್ಟಪಡ್ತೀನಿ. ಸೊ ಈ ತರ ಮಾಡಿಸ್ಕೊತಾ ಇದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನೋಡಿ, ಬ್ಯಾಂಗಲ್ ಮೇಕಿಂಗ್ ಪ್ರೊಸೆಸ್ ಈ ತರ ಇರುತ್ತೆ. ಇದನ್ನ ಲಾಕ್ ಬ್ಯಾಂಗಲ್ಸ್ ಅಂತ ಕರೀತಾರೆ. ತುಂಬಾ ಫೇಮಸ್. ಜೈಪುರಲ್ಲೇ ಇದು ಈ ತರ ಕಸ್ಟಮೈಸ್ಡ್ ಆಗಿ ಸಿಗೋದು. ಬೇರೆ ಇನ್ನೆಲ್ಲೂ ಸಿಗಲ್ಲ ನನಗೆ ಗೊತ್ತಿರಂಗೆ. Okay, tell me the address of your shop. So it's Kushi Bangles, Maniharo ka rasta, shop number 394. Your good name? Moin. ಮೊಯ್. ಸೊ ನೋಡಿ, ನಾವು ಸುಮಾರು ಅಂಗಡಿ ನೋಡಿದ್ಮೇಲೆ ನಮಗೊಂದು ಬೆಸ್ಟ್ ಬೆಸ್ಟ್ ಪ್ರೈಸ್ ಅಲ್ಲಿ ಒಳ್ಳೆ ಕ್ವಾಲಿಟಿಲಿ ಮಾಡ್ಕೊಡುವಂತವ್ರು ಸಿಕ್ಕಿದ್ದಾರೆ. ಸೊ ನೋಡ್ಬೋದು ನೀವು ಅಲ್ಲಿ. ರೀಸನಬಲ್ ಪ್ರೈಸ್ ಆಗು ಮಾಡ್ಕೊಡ್ತಾ ಇದ್ದಾರೆ. ಹೌದು. ಸುಮಾರು ಕಡೆ ವಿಚಾರಿಸ್ಕೊಂಡು ನಾವ್ ಆಮೇಲೆ ಇಲ್ಲಿಗೆ ಬಂದಿದ್ದು. ಸಖತ್ತಾಗಿ ಮಾಡ್ಕೊಡ್ತಾ ಇದ್ದಾರೆ. ಐ ಆಮ್ ವೆರಿ ಎಕ್ಸೈಟೆಡ್. ಜೈಪುರ್ ಬರಕ್ಕಾಗಿಲ್ಲ ಅಂದ್ರೆ ಯೋಚನೆ ಮಾಡ್ಬಿಡಿ. ಇವ್ರಿಗೆ ನೀವು ವಾಟ್ಸಪ್ ನಂಬರ್ ಇದೆ ಇವ್ರದ್ದು, ನಾನು ಡಿಸ್ಪ್ಲೇ ಮಾಡಿಸ್ತೀನಿ ವಾಟ್ಸಪ್ ನಂಬರ್ನ. ಆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಡಿಸೈನ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ನಿಮಗೆ ನೀವು ಎಲ್ಲಿದ್ದೀರೋ ಅಲ್ಲಿಗೆನೆ ಇವರು ಡೆಲಿವರಿ ಕೊಡ್ತಾರೆ. ಆ್ಯಂಡ್ ಎಕ್ಸ್ಟ್ರಾ ಏನು ಶಿಪ್ಪಿಂಗ್ ಚಾರ್ಜಸ್ ಏನಿರುತ್ತೆ ಅದು ಮಾತ್ರ ನೀವು ಬ್ಯಾಂಗಲ್ಗೆ ಬಿಟ್ಟು ಎಕ್ಸ್ಟ್ರಾ ಅದನ್ನ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ. ಇವ್ರ ಹತ್ರ ಸಾಕಷ್ಟು ಡಿಸೈನ್ಸ್ ಕೂಡ ಇದೆ. ಅವರು ನೀವು ಹೇಳಿದ್ರೆ ಕಸ್ಟಮೈಸ್ ಕೂಡ ಮಾಡಿ ನೀವಿರೋ ಜಾಗಕ್ಕೆ ಕಳಿಸ್ಕೊಡೋ ಅಂತ ಫೆಸಿಲಿಟಿ ಕೂಡ ಇವರಲ್ಲಿ ಇದೆ. ಅಂಡ್ ಇಲ್ಲಿ ನೋಡ್ಬೋದು, ಇದು ಎಲ್ಲರೂ ಮಾಡೋ ಅಂತದ್ದಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಬೇಕು. ಸ್ವಲ್ಪ ಏನಾದ್ರು ಜಾಸ್ತಿ ಕಾದ್ಬಿಡ್ತು ಅಂತಂದ್ರು ನೀವು ಹಾಕಿದ ಎಫರ್ಟ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಚೂರು ಕಾವು ಕೊಟ್ಕೊಂಡು ಒಂದು ಶೇಪ್ ತರ್ತಾರೆ. ಇದೆಲ್ಲ ಸೈಜ್ಗೋಸ್ಕರ ಇಟ್ಕೊಂಡಿರೋಂಥದ್ದು ಇದೆಲ್ಲ. ನೋಡಿ ಎಷ್ಟು ನೀಟಾಗಿ ಮಾಡ್ತಾರೆ ಅಂತಂದ್ರೆ. ಸೊ ಒಂದೇನಂತಂದ್ರೆ, ಬಳೆಗಳು ಎಲ್ಲಾ ಕಡೆ ಸಿಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಪ್ಯಾಟರ್ನ್ ಅಲ್ಲಿ ಈ ತರ ಬಳೆಗಳು ಎಲ್ಲ ಆಮೇಲೆ ಜೈಪುರ ಬಿಟ್ಟರೆ ಬೇರೆಲ್ಲೂ ಸಿಗಲ್ಲ. ನೋಡ್ಬೋದು ನೀವು. ಬಳೆಗಳು ಸಿಗುತ್ತೆ, ಬಟ್ ಕಸ್ಟಮೈಸ್ ಮಾಡ್ಸಕ್ ಆಗಲ್ಲ ಎಲ್ಲೂನು. ಅಂದ್ರೆ ನಮ್ಗೆ ಯಾವ ಕಲರ್ ಬೇಕು ಆ ಕಲರ್, ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್, ಅದೆಲ್ಲ ಕಸ್ಟಮೈಸ್ ಮಾಡ್ಸಕ್ ಆಗಲ್ಲ. ಬಟ್ ಇಲ್ಲಿ ಮಾತ್ರ ಸಾಧ್ಯ. ಅದು ಇದೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಈಗ ನಮ್ಮ ಮೈಸೂರಲ್ಲಿ ಗುರು ಸ್ವೀಟ್ಸ್ ಎಲ್ಲ ಮೈಸೂರು ಪಾಕ್ ತಿನ್ಬೇಕು ಅಂತ ಏನಕ್ಕೆ ಬರ್ತಾರೆ ಎಲ್ಲ ಕಡೆ. ದೇಶದಲ್ಲಿ ಯಾವ ಮೂಲೆ ಸುಮಾರು ಮೂಲೆಯಲ್ಲಿ ಸಿಗುತ್ತೆ ಮೈಸೂರು ಪಾಕು. ಬಟ್ ಗುರು ಸ್ವೀಟ್ಸ್ ತಿನ್ಬೇಕು ಅಂತ ಬರ್ತಾರಲ್ಲ ಆ ತರ. ಇಲ್ಲಿ ಒರಿಜಿನ್ ಅಂತ ಇದು ಬ್ಯಾಂಗಲ್ಸ್. ಅಂಡ್ ಇವರು ಹೇಳೋ ಪ್ರಕಾರ 7th ಜನರೇಷನ್ ಅಂತ ಇದು. कितना साल का एक्सपीरियंस है भैया आपको? Working from childhood. Childhood. Nice. ಸೊ ಕುಲ್ಕಸ್ಬು ನಮ್ಮ ಭಾಷೆ ಹೇಳ್ಬೇಕಂದ್ರೆ ಕುಲ್ಕಸ್ಬು. Study working, yeah. ಓಕೆ ಓಕೆ. Studying working. Nice. ಸೊ ಕುಲ್ಕಸ್ಬುನು ತಪ್ಪಾಗಲ್ಲ. ಸೊ ಸಖತ್ತಾಗಿ ಮಾಡ್ತಾ ಇದ್ದಾರೆ, ನೋಡ್ಬೋದು ಅಲ್ಲಿ. Brother will continue the process. Okay. ಸೊ ಅವ್ರ ಅಣ್ಣ ಮಾಡ್ತಾರಂತೆ. ಇವಾಗ ನೋಡುವ. ಇಲ್ಲಿ ತನಕ ಇವ್ರು ಮಾಡ್ಕೊಟ್ಟಿದ್ದಾರೆ, ಇನ್ನು ಮುಂದಕ್ಕೆ ಅಣ್ಣ ಕಂಟಿನ್ಯೂ ಮಾಡ್ತಾರೆ. ಹಿಸ್ ನೇಮ್ ಬ್ರೋ? Mohammed Shakil. ಮೊಹಮ್ಮದ್ ಶಕೀಲ್.
ಸೊ ನೋಡಿ ಇಲ್ಲಿ ಎಲ್ಲ ಆಮೇಲೆ ಇವತ್ತೇನಂತಂದ್ರೆ ಅಕಾಲಿಕ ಮಳೆ, ತುಂಬಾ ಮಳೆ, ಬರೀ ಸಡನ್ ಮಳೆ ಬಂತು ಇವತ್ತು ಬೆಳಿಗ್ಗೆಯಿಂದ. ಸೊ ಇವಾಗ ಸ್ವಲ್ಪ ಬಿಡುವು ಕೊಟ್ಟಿದೆ, ಸೊ ನಮ್ಮ ಕೆಲಸಗಳು ನಡೀತಾ ಇದೆ. ಸೊ ಇಲ್ಲಿ ನೋಡ್ಬೋದು ಮಳೆ ಬಂದಿರೋ ಕಾರಣ ಎಲ್ಲಾ ಕಡೆ ಎಷ್ಟು ನೀರಿದೆ ಅಂತ. ಈ ಸೇಮ್ ಲೈಕ್ ನಮ್ಮ KT ಸ್ಟ್ರೀಟ್ ಇದೆ, ಮತ್ತೆ ಬೆಂಗಳೂರಲ್ಲಿ ಯಾವ್ದೋ ಒಂದು ರೋಡ್ ಇದೆ ಗುರು, ಬೆಂಗಳೂರು ಯಾವ್ದೋ ರೋಡ್ ಇದೆ ಗೊತ್ತಾ ನಿಂಗೆ? ಜೆ ಸಿ ರೋಡ್ ಬೆಂಗಳೂರಲ್ಲಿ. ಆತರ ಗಲ್ಲಿ ಗಲ್ಲಿ ಇರೋಂತ ರೋಡ್ ಇದು. ಈ ರೋಡ್ ಪೂರ್ತಿ ಈ ತರ ಬ್ಯಾಂಗಲ್ಸ್ ಮಾಡ್ತಾರೆ. ಸೊ ನೀವು ಎಲ್ ಬೇಕಾದ್ರೂ ತಗೋಬಹುದು, ಬಟ್ ನಾವು ಸಜೆಸ್ಟ್ ಮಾಡೋಂಥದ್ದು ಈ ಸ್ಟೋರ್. ಇವ್ರ ಸ್ಟೋರು, ಯಾಕಂದ್ರೆ ಇವರು ತುಂಬಾ ಆಮೇಲೆ ರೂಡ್ ಆಗಿಲ್ಲ, ಜೆನ್ಯೂನ್ ಆಗಿ ಮಾತಾಡ್ತಾರೆ, ನೀಟಾಗಿ ಹೇಳ್ತಾರೆ ಪ್ರೈಸ್ಗಳನ್ನ. ಕೆಲವೊಬ್ರು ನೋಡ್ಬೋದು ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ತಾರೆ, ಆತರ ಎಲ್ಲ ಇವ್ರು ಬಿಹೇವ್ ಮಾಡ್ಲಿಲ್ಲ. ನಮ್ಗೆ ತುಂಬಾ ಇಷ್ಟ ಆಯ್ತು ಇವ್ರು ಬಿಹೇವ್ ಮಾಡಿದ್ದು, ಅದಕ್ಕೋಸ್ಕರ ನಾವಿಲ್ಲಿ ಮಾಡಿಸ್ಕೊತಾ ಇದೀವಿ. ಚಳಿಗ್ ಬೆಚ್ಚಗಾಗ್ತಾ ಇದೆ ಗುರು ಇಲ್ಲಿ ನಿಂತ್ಕೋತಿದ್ರೆ. ಹೌದು, ಇಲ್ಲಿ ನೋಡಿ, ಇಲ್ಲಿ ಆಲಿಕಲ್ಲು ಮಳೆ ಈ ತರ, ಎಷ್ಟ್ ದೊಡ್ಡದು ಆಲಿಕಲ್ ಈ ತರ ಬೀಳ್ತಾ ನೋಡಿ ಇಲ್ಲಿ. ಮಳೆ ಬರ್ತಿತ್ತು, ಸಡನ್ ಆಗಿ ಈ ತರ ನೋಡಿ ಇಲ್ಲಿ ಹೆಂಗ್ ಬೀಳ್ತಾ ಇದೆ. ಒಳ್ಳೆ ಕ್ಯಾಪ್ಚರ್ ಆಗ್ತಾ ಇಲ್ಲ ಅನ್ಸುತ್ತೆ. ಆಗ್ತಾ ಇದೆ ನೋಡಿ ಇಲ್ಲಿ, ಅಲ್ಲಿ ರೂಫ್ ಮೇಲೆ ಆಗ್ತಾ ಇದೆ ನೋಡಿ ಇಲ್ಲಿ, ಎಲ್ಲ ಹೆಂಗ್ ಬೀಳ್ತಾ ಇದೆ ನೋಡಿ ಇಲ್ಲಿ. ಎಲ್ಲ ವೈಟ್ ವೈಟ್ ನೋಡು, ಏನ್ ಹಿಂಗ ಆಗ್ಬಿಟ್ರೆ ಸಡನ್ ಆಗಿ ಮಳೆ ಇದ್ದಿದ್ದು ಹಿಂಗಾಗೋಯ್ತಲ್ಲ ನೋಡಿ ಇಲ್ಲಿ. ಇಲ್ಲಿ ನೋಡ್ಬೋದು ಚಂದನ 2 ಬಳೆ ಕೇಳಿದ್ಲು, ಸೊ 1 ಬಳೆ ರೆಡಿ ಆಗ್ತಾ ಇದೆ. ಬಾಡಾ ಚೈಯೆ ಥೋಡಾ ಸಾ. ಸೊ ನೋಡಿ ಇಲ್ಲಿ ಎಷ್ಟು ನಾಜೂಕಾಗಿ ಮಾಡ್ತಾ ಇದಾರೆ ನೋಡ್ಬೋದು ನೋಡಿ. ಸೊ ತುಂಬಾ ಟೈಮ್ ಬೇಕು, ಅಂದ್ರೆ ಒಂದು 20-25 ನಿಮಿಷ ಬೇಕೇ ಬೇಕು ಒಂದು ಬಳೆಗೆ. ನೋಡಿ ಅಲ್ಲಿ ಇವ್ರು ಯಾವ ಶೇಪ್ ಹೇಳಿದಲ್ಲ ಗೊತ್ತಿಲ್ಲ. पेस्टल कलर बहुत चलता है ना, ये सही है। और एक दे दो इसमें। ನೋಡ್ಬೋದು ಐ ಥಿಂಕ್ ಇವಳು ರೆಕ್ಟಾಂಗ್ಯುಲರ್ ಶೇಪ್ ಹೇಳಿದಾಳೆ ಅಂತ ಅನ್ಕೋತೀನಿ. ಆ ಶೇಪ್ ತರ್ತಾ ಇದ್ದಾರೆ ನೋಡಿ ಬಳೆನ ಕಾಯಿಸ್ಬಿಟ್ಟು. ಸೊ ಇವಾಗ ಈ ಬಳೆಯ ಇತಿಹಾಸನ ಹೇಳ್ತಾರೆ ಇವರು. ಅದು ಹೇಗೆ ಉಟ್ಕೊಂತು, ಹೇಗೆ ಸ್ಟಾರ್ಟ್ ಆಯ್ತು, ಯಾವಾಗಿಂದ ಮಾಡೋದು ಸ್ಟಾರ್ಟ್ ಮಾಡಿದ್ರು ಅನ್ನೋ ತರ. ಎಸ್ ಪ್ಲೀಸ್ ಬ್ರೋ. Yeah, basically in Rajasthan, women used to wear these lag bangles for their long marriages, you know, ಓಕೆ long life of marriages, for their husbands, spouses. ಓಕೆ Yeah, and it's a, you know, it's a type of shagun for a married woman in Rajasthan only. ಓಕೆ. Yeah. ಸೊ ಅವರ ಪ್ರಕಾರ ರಾಜಸ್ಥಾನಿ ಸಂಸ್ಕೃತಿ ಇದು. ಸೊ ಈ ತರ ಬಳೆಗಳನ್ನ It's a Rajasthani culture over here. ರಾಜಸ್ಥಾನಿ ಕಲ್ಚರ್. ಸೊ ದಿಸ್ ಕೈಂಡ್ ಆಫ್ ಬ್ಯಾಂಗಲ್ಸ್ ಅವೈಲೇಬಲ್ ಓನ್ಲಿ ಇನ್ ರಾಜಸ್ಥಾನ್. Yeah, this is only available in Rajasthan. ರಾಜಸ್ಥಾನ್. All over India, it's not available. ಓಕೆ. It's over 400 years. ಸೊ ಇವರ ಪ್ರಕಾರ ಈ ತರ ಬಳೆಗಳು ರಾಜಸ್ಥಾನ ಬಿಟ್ಟರೆ ಬೇರೆಲ್ಲೂ ಸಿಗಲ್ಲ. 400 ವರ್ಷಗಳ. It's our 7th generation making these bangles. ಸಾರಿ ಬ್ರೋ. It's our 7th generation making these. 7th ಜನರೇಷನ್. ಓ ಗ್ರೇಟ್. ನೋಡಿ 7ನೇ ತಲೆಮಾರು ಈ ತರ ಬ್ಯಾಂಗಲ್ ಮಾಡ್ತಾ ಇರೋದು. ನಾನು ಕನ್ನಡದಲ್ಲಿ 7ನೇ ತಲೆಮಾರು ಅಂತ ಇದೀನಿ ನೋಡಿ. And it's a type of natural resin which comes from tree. ಓಕೆ. Yeah, it's comes from. Actually, there's an insect over the tree. That scientific name is Karailaka. You can search over Google also. ಓಕೆ. Karailaka. That's a scientific name of the insect. Yeah. So can you show me the raw material? Can you show me the raw I'll show you material? the raw material of lac. Yeah. 1 second. Yeah. So this is the raw material. It's a original form of lac. Okay. Yeah. So this can be converted into different colors. Yeah. You can convert this into all the colors you want. Okay. Whatever color you want, we'll convert this. Okay. Give me In all your colors. Look at this. So ನೋಡಬಹುದು ಇದಕ್ಕೆ ಲ್ಯಾಕ್ ಅಂತ ಕರೀತಾರಂತೆ. ಸೊ ಲ್ಯಾಕ್, It's lac. ಲ್ಯಾಕ್. ಸೊ ಇದನ್ನ ಇಟ್ಕೊಂಡು ಇದನ್ನ ಬಳೆಗಳನ್ನ ತಯಾರಿಸುವಂತದ್ದು ಒಂಥರ ಗ್ಲಾಸ್ ಮೆಟೀರಿಯಲ್ ತರ ಬರುತ್ತೆ ಇದು. ಸೊ ಇದನ್ನ ಯಾವ ಕಲರ್ ಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು ನಾವು ಇದನ್ನ. We'll just melt this. ಓಕೆ. And lac form. ಸೊ ಸೂಪರ್. ಹಾಗೆ ನೋಡ್ತಾ ಇರಿ, ಈ ತರ ಇರೋದನ್ನ ನೋಡಿ ಶೇಪ್ ತರ್ತಾ ಇದ್ದಾರೆ. ತಂದು ಅದನ್ನ ಜಾಯಿನ್ ಮಾಡ್ತಾರೆ ನೆಕ್ಸ್ಟ್. ನೋಡಿ ಅಲ್ಲಿ ನೀಟಾಗಿ ಜಾಯಿನ್ ಮಾಡಿದ್ರು ನೋಡಿ ಅಲ್ಲಿ. ಸೊ ಅದು ಹೇಗೆ ಅಂತಂದ್ರೆ ಅದು ಹೇಗೆ ಆಗಿದೆ ಈಗ ಈ ತರ ಬಳೆ ಮಾಡಿಸ್ಕೊಂಡ್ಮೇಲೆ ಒಂದ್ಸರಿ ಹೊಡೆದೋಯ್ತು ಅಂದ್ರೂ ಕೂಡ ಮತ್ತೆ ಇಲ್ಲಿ ತಂದು ಕೊಟ್ರೆ ಪ್ಯಾಚ್ ಹಾಕೊಡ್ತಾರೆ. ಬಿಕಾಸ್ ಏನಿಲ್ಲ ನೋಡಿ, ನಿಧಾನವಾಗಿ ನಾವು ಹೇಳಿ ಶೇಪ್ಗೆ ತರ್ತಾ ಇದ್ದಾರೆ ಬ್ಯಾಂಗಲ್ನ. ಪಾಲಿಶಿಂಗ್. ಸೊ ನೀಟಾಗಿ ಪಾಲಿಶ್ ಎಲ್ಲ ಮಾಡಿ ಶೈನಿಂಗ್ ಬರೋ ತರ ಮಾಡ್ತಾರೆ ನೋಡಿ ಇಲ್ಲಿ. ಇಷ್ಟು ಮಳೆ ಬರ್ತಾ ಇದೆ, ಮಳೆ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ವ ಜೀವನ. ಬಿಸಿಲಾದ್ರೇನು ಮಳೆ ಆದ್ರೇನು ಅನ್ಕೊಂಡು ಕೆಲಸ ಮಾಡ್ತಾನೆ ಇರ್ತಾರೆ ನೋಡಿ. ನಾನು ಇಲ್ಲಿ ಪಕ್ಕ ಹಿಡಿದು ನಿಂತಿದ್ದೀನಿ ಅಂದ್ರೆ ಬೆಚ್ಚಗಾಗ್ತಿದೆ ಮಳೆ ಬರ್ತಿರೋದು ಕೂತ್ಕೊಂಡು ನೋಡಿ.
ನೀಟಾಗಿ ಮಾಡ್ಕೊಡ್ತಾ ಇದ್ದಾರೆ. ಇದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಗುರು, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನೋಡಿ. ಪ್ರತಿ ಸಲ ತಗೊಂಡು ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ನೋಡಿ. ಫೈನಲಿ ನನ್ನ ಆಸೆ ನೆರವೇರಿದೆ, ಕನ್ಸಲ್ಲ ಆಸೆ ನೆರವೇರಿದೆ. ಈ ತರ ಬ್ಯಾಂಗಲ್ಸ್ ಮಾಡಿಸ್ಕೋಬೇಕು ಅಂತ ನನ್ಗೆ ಆಸೆ ಇತ್ತು ನೋಡಿ. ನಾನು ಈ ತರ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀನಿ, ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ. ಈ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ, ಅದ್ ಕೊಡಿ. ಅಂಡ್ ಇದು ನಾನು ಅವಾಗ್ಲೇ ಹೇಳ್ತಾ ಇರುವಾಗ ನೋಡಿ, ನಾವು ಜಸ್ಟ್ ಬ್ಲಾಕ್ ಅಂಡ್ ವೈಟ್ ಕಲರ್ ಥೀಮ್ ಕೊಟ್ಟಿವಿ ಅಷ್ಟೇ. ಮಧ್ಯ ಮಧ್ಯ ಚಿಕ್ಕ ಚಿಕ್ಕ ಲೈನ್ ಬಂದಿದೆ ನೋಡಿ, ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಗೊತ್ತಾ ಅದು ನೋಡಿ, ನೀಟ್. ಆಮೇಲೆ ನೋಡಿ ಇಲ್ಲಿ ಗ್ಲಾಸ್ ಪಾಲಿಶಿಂಗ್ ಇದೆ, ಇದು ಹೌದು, ಮೇಲೆ ಲೈಟ್ ರಿಫ್ಲೆಕ್ಟ್ ಆಗ್ತಿರೋದು ನೋಡ್ಬೋದು ನೀವು, ಎಷ್ಟು ಶೈನಿಂಗ್ ಇದೆ, ಸಖತ್ತಾಗಿದೆ. ಹಾ ಹೇಳಿ ಮೇಡಮ್. ಸಖತ್ತಾಗಿದೆ, ತುಂಬಾ ಖುಷಿ ಆಯ್ತು. ನೀವು ಈ ಕಡೆ ಬಂದ್ರೆ ವಿಸಿಟ್ ಮಾಡಿ. ಅಂಡ್ ಇವರು ಆನ್ಲೈನ್ ಅಲ್ಲಿ ಕೂಡ ಆರ್ಡರ್ಸ್ ತಗೋತಾರೆ. ನಾನು ಮೊದ್ಲೇ ಹೇಳ್ದಂಗೆ ನೀವು ಅವ್ರಿಗೆ ವಾಟ್ಸ್ಆಪ್ ಮಾಡಿದ್ರೆ ಅವ್ರು ನಿಮ್ಗೆ ಡಿಸೈನ್ಸ್ ಕೂಡ ಕಳಿಸ್ತಾರೆ. ನಿಮ್ಗೆ ಯಾವ ತರ ಬೇಕೋ ಆ ತರ ಕಸ್ಟಮೈಸ್ ಕೂಡ ಮಾಡ್ತಾರೆ. ನಾವು ತಗೊಂಡಿರೋ ಬಳೆಗಳನ್ನ ಈ ತರ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ನೀವು ಎಷ್ಟು ದೂರ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು, ಏನೂ ಆಗಲ್ಲ. ಆ ಬಾಕ್ಸು ಕೂಡ ಹಾಕೊಡ್ತಾ ಇದ್ದಾರೆ. ತುಂಬಾ 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 ಖುಷಿ ಆಗಿದ್ದೀನಿ. ನಾನು ಇಷ್ಟು ಬ್ಯಾಂಗಲ್ಸ್ ತಗೊಂಡಿದ್ದೀನಿ. ಪ್ರೈಸ್ ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ನಾನು ಹೇಳ್ದಾಗೆ ಇದು ಒನ್ ಆಫ್ ಅ ಕೈಂಡ್ ಎಕ್ಸ್ಪೀರಿಯನ್ಸ್ ಗೋಸ್ಕರನೇ ಬರ್ಬೇಕು ಇಲ್ಲಿ. ಅವ್ರು ಮಾಡೋ ಕಲೆಗೆ ನಾವು ಬೆಲೆ ಇಷ್ಟಾದ್ರೂ ಕೊಡ್ಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ತಲಾಂತರಗಳಿಂದ ಇದನ್ನ ಮಾಡ್ಕೊಂಡು ಬಂದಿದ್ದಾರೆ ಅವರು. ತುಂಬಾ ಮಾತಾಡ್ಬಿಟ್ನಾ? ಇಲ್ಲ ಕರೆಕ್ಟ್ ಮಾತಾಡ್ತಿದ್ದೀರಿ. ಸೊ ಹಾಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಈ ತರ ಕಲೆಗಳನ್ನ ನನ್ನ ಪ್ರಕಾರ ಉಳಿಸ್ಕೋಬೇಕು. ಈ ತರದವ್ರಿಗೆ ಸಪೋರ್ಟ್ ಮಾಡ್ಬೇಕು ನಾವು. ಆಮೇಲೆ ಬಾರ್ಗೇನ್ ಮಾಡಿ, ಯಾರಾದ್ರೂ ಇಲ್ಲಿ ಬಂದ್ರೆ ದಯವಿಟ್ಟು ಬಾರ್ಗೇನ್ ಮಾಡಿ. ಯಾಕಂದ್ರೆ ಟೂರಿಸ್ಟ್ ಅಂತ ಗೊತ್ತಾದ ತಕ್ಷಣ ಜಾಸ್ತಿ ರೇಟ್ ಹೇಳ್ತಾರೆ, ಎಲ್ಲಾದ್ರೂ ಅಷ್ಟೇ. ಅದು ನಮ್ಮ ಮೈಸೂರಲ್ಲೂ ನಡೆಯುತ್ತೆ. ಫಾರಿನರ್ಸ್ಗೆ ಒಂದ್ ರೇಟ್ ಹೇಳ್ತಾ ಇರ್ತಾರೆ, ನಮ್ಗೆ ಒಂದ್ ರೇಟ್ ಹೇಳ್ತಾ ಇರ್ತಾರೆ. ಅಂತಂದ್ರೆ ರಾಜಸ್ಥಾನಿ ಹುಡುಗರಾಗ್ಬೋದು, ಹೆಣ್ಮಕ್ಳಾಗ್ಬೋದು, ಅವರ ವೇಷಭೂಷಣ ಬೇರೆ ಇರುತ್ತೆ. ನಾವು ಬೇರೆ ಈ ತರ ಈ ಆಚಾರ ಬಂದಾಗ ಡೆಫಿನೆಟ್ ಅವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಟೂರಿಸ್ಟ್ ಅಂತಾನೆ. ಸೊ ನೋಡಿ ಎಷ್ಟು ಹಾಳು ಮಾಡ್ತಾರೆ, ಪೂರಿ ಸಫಾಗಿದೆ ಅಂತ ಅದು ಬಿಟ್ಟಾಕಿ. ಸೊ ನೆಕ್ಸ್ಟ್ ಏನ್ ಹೇಳೋದಂದ್ರೆ ನೋಡಿ, ಈಗ ಎಡ್ಕೆ ಬಲಕ್ಕೆ ನೋಡ್ತಾ ಇದ್ರೆ ಎಲ್ಲ ಅಂಗಡಿಗಳು ಅದೇ ಇರೋದು. ಸೊ ನೀವು ಮಾರ್ಕೆಟ್ ಅಂದ್ರೆ ಏನ್ ಸ್ಟ್ರೀಟ್ ಇದೆ, ಸ್ಟಾರ್ಟಿಂಗ್ ಕೇಳಿದ್ರೆ ಸಿಕ್ಕಾಬಟ್ಟೆ ದುಡ್ಡು ಹೇಳ್ತಾರೆ. ಸೊ ಮುಂದೆ ಹೋಗ್ತಾ ಇದ್ರೆ ಕಮ್ಮಿ ಕೊಡ್ತಾರೆ. ಸೊ ಅದನ್ನ ಮಾಡ್ತೀವಿ. ಇನ್ನೊಂದೇನಂತಂದ್ರೆ ಇವತ್ತು ನಡುಕ್ತಾ ಇದೀವಿ. ನಾನಂತೂ ಕೈಯೆಲ್ಲ ಹಿಂಗ್ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನಮ್ ಲಗೇಜ್ ಹೋಟೆಲ್ ಅಲ್ಲಿ ಇದೆ, ಅದು ಈವ್ನಿಂಗ್ ಟ್ರೈನ್ ಇರೋದು. ಹೋದ ತಕ್ಷಣ ಎಲ್ಲ ಸ್ವೆಟರ್ ಹಾಕೊಂಡು ಫುಲ್ ಪ್ಯಾಕ್ ಆಗ್ಬಿಡ್ಬೇಕು, ಅಷ್ಟೇ ಸರಿ ಆಗ್ತಾ ಇದೆ. ಹೇಳ್ತೀರಾ ಅಷ್ಟೇನಾ? ಹೌದು, ಅಷ್ಟೇ. ತುಂಬಾ ಚೆನ್ನಾಗಿದೆ. ಈ ಕಡೆ ಬನ್ನಿ. ವೆಹಿಕಲ್ಸ್ ಬರುತ್ತೆ ತಗೊಂಡಿಲ್ಲ ನಾವು, ಇಲ್ಲ ಅವ್ರು ನೋಡ್ತಾ ಇದಾರೆ ಪಾಪ. ಹೇಳಿ. ಸೊ ತುಂಬಾ ಖುಷಿಯಾಗಿದೆ ನನ್ಗೆ. ಅದೇ ಒಂದೊಂದು ಬಕೆಟ್ ಲಿಸ್ಟ್ ಅಂತ ಇರುತ್ತಲ್ಲ, ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕ ಬಕೆಟ್ ಲಿಸ್ಟ್ ಗಳು ಈ ತರ ಇರುತ್ತೆ. ಹಸ್ಬೆಂಡ್ ಯಾರು ಮದ್ವೆ ಆಗಿರ್ತೀರೋ ಅವರೆಲ್ಲ ನಮ್ ವಿಡಿಯೋ ನೋಡ್ತಾ ಇದ್ರೆ ನಿಮ್ ಹೆಂಡತಿಗೂ ಕರ್ಕೊಬಂದ್ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸಿ, ಕರ್ಕೊಬಂದ್ ಎಕ್ಸ್ಪೀರಿಯನ್ಸ್ ಮಾಡ್ಸಕ್ ಆಗ್ಲಿಲ್ಲ ಅಂದ್ರೂ ಕೂಡ ಫೋನಲ್ಲಿ ಆರ್ಡರ್ ಮಾಡಿದ್ರೆ ನಿಮ್ ಮನೆಗೆ ಕಳಿಸ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದೀವಿ. ಯಾರೆಲ್ಲ ನೋಡ್ತಾ ಇದ್ದಾರೆ ಚಳಿಗುರು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಟುಡೇ ಇಸ್ ಅವರ್ ಲಾಸ್ಟ್ ಡೇ ಇನ್ ರಾಜಸ್ಥಾನ್. ಒಂಥರ ಬೇಜಾರು, ಒಂಥರ ಖುಷಿ, ಮಿಕ್ಸ್ ಫೀಲಿಂಗ್ ಅಲ್ಲಿ ಇದೀವಿ. ಸೊ ಥ್ಯಾಂಕ್ ಯು. ಬಾಯ್ ಬಾಯ್.